पंडितने जया जया गुरु मंगलम योगी कुमारने मर सुमरने जया जया गुरु मंगलम जंगम गुरुलिंग संगमानंदवे जंगम गुरु ಶಿವ ಶಿವ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೌನ ತಪಸ್ವಿ ಜಡೆಯೊಡೆಯ ಅವರ ಹುಬ್ಬಳ್ಳಿ ಸಮಾಧಾನಕ್ಕೆ ಬಂದೇನಿ. ಇವತ್ತಿಲ್ಲ ಹೊಸ ವರ್ಷದ ಆಚರಣೆ ಐತಿ. ಗುರುಗಳು ಇವತ್ತು ಇಲ್ಲಿ ಮಾತಾಡ್ತಾರೆ ಹೊಸ ವರ್ಷದಂದು. ಅವ್ರ ಆಶೀರ್ವಾದ ಮತ್ತು ಅವ್ರ ವಾಣಿ ಕೇಳಕ್ಕೆ ನಾನು ಇಲ್ಲಿ ಬಂದೇನಿ. ಇವತ್ತು ಅವ್ರ ವಾಣಿ ನಿಮಗೂ ಕೂಡ ನಾನು ಕೇಳಿಸ್ತೀನಿ. ಎಲ್ಲರೂ ಸ್ಕಿಪ್ ಮಾಡಿದೆ, ಪ್ರತಿ ಒಂದು ಮಾತನ್ನು ಕೇಳ್ರಿ. ಕೇಳೋದಲ್ದ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಇವತ್ತು ನೋಡಿರಿ, ಬೆಳಗ್ಗೆ 4 ಗಂಟೆಯಿಂದನೇ ಇಲ್ಲೇ ಲಿಂಗ ಪೂಜೆ ಸ್ಟಾರ್ಟ್ ಆಗೈತಿ. 4 ಗಂಟೆಗೆ ಒಂದು 200 ಕಾರ್ ನಿಂತಿದ್ವು. ನಮ್ಮ ಮನ್ಯಾಗ ಒಂದು ಯಾವ್ದಾರ ಕಾರ್ಯಕ್ರಮ ಮಾಡ್ಕೊಂಡ್ರೆ 1000 ಜನ ಕುಡ್ಸೋಕೆ ನಾವು ಎಷ್ಟೊಂದು ಕಷ್ಟಪಡ್ತೇವೆ. ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ಬರ್ತೀವಿ. ಆದರೂ ಕೂಡ ಕಾರ್ಯಕ್ರಮ ಮಾಡೋದ್ರಲ್ಲಿ ಏನೋ ಒಂದು ಕೊರತೆ ಆಗಿರ್ತೈತಿ. ಇಲ್ಲಿ ಎಷ್ಟೋ 1000 ಜನ ಕೂಡ್ಯಾರ. ಯಾರಿಗೂ ಆಮಂತ್ರಣ ಕೊಟ್ಟಿಲ್ಲ, ಸ್ವ ಇಚ್ಛೆಯಿಂದ ಬಂದಾರ ಅಜ್ಜನ ವಾಣಿಯನ್ನು ಕೇಳೋಕೆ. ಅಜ್ಜಾರ ಬಹಳ ವಿಚಾರಗಳ ಬಗ್ಗೆ ತಿಳಿಸ್ಯಾರ. ಅದರ ಕೆಲವೊಂದು ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಚರತ್ಯತಿಥಿರೂಪೇಣ ನಮಸ್ತೆ ಜಂಗಮ. ಇಲ್ಲಿ ನೆರೆದಿರುವಂಥ ಎಲ್ಲ ಜಂಗಮ ಮೂರ್ತಿಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಜನಗಳೇ, ಮಾತೆಯರೇ ಮತ್ತು ಮಕ್ಕಳೇ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಲ್ಲಿವರೆಗೂ ಕ್ರೋಧಿ ಸಂವತ್ಸರ ಇತ್ತು, ವಿಶ್ವಾವಸುನ ಸಂವತ್ಸರ ಶುರುವಾಗಿತ್ತು. ಇದು ಎಲ್ಲರಿಗೂ ಒಳ್ಳೆಯದಂತ ಬಯಸಿ, ನಾವು ಉಪನ್ಯಾಸಗಳಲ್ಲ, ಭಾಷಣಕಾರರಲ್ಲ, ಪ್ರವಚನಕಾರರಲ್ಲ. ನಮ್ಮಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನು ತಿಳಿಸಿ ಹೇಳುವುದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಈಗ ನಾವು ಮಾಡಬೇಕಾಗಿದೆ, ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಏನು ಕುಂದು ಕೊರತೆಗಳಿದ್ದಾವೆ? ಹಿರಿಯ ಮಗನಾಗಬೇಕಾದವನು ಕಿರಿಯ ಮಗನಾಗಿದ್ದಾನೆ. ಇದರ ಅರ್ಥ ಏನು? ಮೊಟ್ಟ ಮೊದಲಿಗೆ ಸಮಾಧಾನವಾಗಬೇಕಾಗಿದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ 76ನೇ ಇಸ್ವಿ, 1976ನೇ ಇಸ್ವಿ ಒಳಗೆ ಧಾರವಾಡದ ಹತ್ರ ಈಗೇನು ವಿನಯ್ ಕುಲಕರ್ಣಿಯವರ ಗೋಶಾಲೆ ಇದೆ, ಅಲ್ಲಿ 2.5 ಎಕರೆ ಜಾಗ ತೊಗೊಂಡಿದ್ರು. ಅವರು 2.5 ಎಕರೆ ತೊಗೊಂಡಿದ್ರು, ನಾವು 2.5 ಎಕರೆ ತೊಗೊಂಡಿದ್ವಿ. ವಿನಯ್ ಕುಲಕರ್ಣಿಯವರು ಇಲ್ಲ, ಇದನ್ನು ನಮಗೆ ಬಿಟ್ಟುಕೊಡ್ರಿ, ನಿಮಗೆ ಬೇರೆ ಕೊಡಿಸ್ತೇವೆ ಅಂತ ತಿಳ್ಕೊಂಡು ತೆಗೆದುಕೊಂಡ್ರು. ನಾವು ಅಲ್ಲಲ್ಲಿ ಜಾಗ ಹುಡುಕ್ತಾ ಇದ್ವಿ. 76ನೇ ಇಸ್ವಿ ಒಳಗೆ ಮೊಟ್ಟ ಮೊದಲಿಗೆ ಅಲ್ಲಿ ಆಗಬೇಕಾದಂಥ ಸಮಾಧಾನ ಇವತ್ತು ಕೊನೆಯದಾಗಿ ಹುಬ್ಬಳ್ಳಿಯೊಳಗೆ. ಅಂದರೆ ಹಿರಿಯ ಮಗನಾಗಬೇಕಾದವನು ಇವತ್ತು ಕಿರಿಯ ಮಗನಾಗಿದ್ದಾನೆ. ಇದು ಕಡೇ ಸಮಾಧಾನ. ಇನ್ನು ಮುಂದೆ ನಮ್ಮ ಸಮಾಧಾನ ಕಟ್ಟೋದಾಗೋದಿಲ್ಲ. ಈಗೇನು ಸಮಾಧಾನ ಕಟ್ತಾ ಇದ್ದಾರೆ, ಇದಕ್ಕೆ ಬಹಳ ಜನ ಬಹಳ ರೀತಿಯಿಂದ ಪರಿಶ್ರಮ ಪಟ್ಟಿದ್ದಾರೆ. ಇಲ್ಲಿ ಗುರುಮಂದಿರ ಅಂತ ಕಟ್ತಾ ಇದ್ದಾರೆ. ಈಗ ಇದು ಟೆಂಪ್ರವರಿ ಇದೆ, ಈ ಕಟ್ಟಿರೋದು ಟೆಂಪ್ರವರಿ. ತಾತ್ಕಾಲಿಕವಾಗಿ ಏನು ಬೇಕಾದ ನಷ್ಟ ಮಾಡಿದ್ದಾರೆ. ಮುಂದೆ ಇಲ್ಲಿ ಧ್ಯಾನ ಮಂದಿರ ಅನ್ನುವಂಥದ್ದು ಒಂದು ಆಗ್ತದೆ. ಮುಖ್ಯವಾಗಿ ಧ್ಯಾನ ಮಂದಿರ ಆಗಬೇಕಾಗಿದೆ. ಧ್ಯಾನ ಮಂದಿರ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಅದನ್ನು ನಿಲ್ಲಿಸಿದ್ದಾರೆ. ಈ ಗುರುಮಂದಿರ ಕಟ್ತಾ ಇದ್ದಾರೆ.
ಗುರು ಮಂದಿರ ಆದ ನಂತರ ಧ್ಯಾನ ಮಂದಿರ ಅನ್ನುವಂಥದ್ದು ಆಗ್ತದೋ ಬಿಡ್ತದೋ ನಮ್ಗೆ ಗೊತ್ತಿಲ್ಲ. ನಮ್ಮ ಇಚ್ಛೆ ಅಂತೂ ಐತಿ, ಭಕ್ತರು ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಸಮಾಧಾನದಲ್ಲಿ ಒಂದು ನಿಯಮ ಮಾಡಿರಿ, ಎಲ್ಲೇ ಸಮಾಧಾನ ಇರಲಿ, ಏನು ಹೆಣ್ಮಕ್ಳು ಒಂದು ಕಡೆ ಕೂಡ್ರಿ, ಗಂಡು ಮಕ್ಕಳು ಒಂದು ಕಡೆ ಕೂಡ್ರಿ, ಸಮ್ಮಿಶ್ರವಾಗಿ ಎಲ್ಲೂ ಕೂಡಬೇಡ್ರಿ. ಆಮೇಲೆ ಈ ಕುರ್ಚಿ ಪದ್ಧತಿ ತೆಗೀರಿ. ಸಮಾಧಾನದಲ್ಲಿ ಕುರ್ಚಿ ಹಾಕಿ ಕುರ್ಚಿ ಮೇಲೆ ಕುಂದಿರಿಸಬೇಕು ಅನ್ನುವಂಥದ್ದನ್ನು ತೆಗೀರಿ. ಸೈಡ್ಗೆ ಆ ಕಡೆ ಈ ಕಡೆ ಬಾಜು ಏನೈತಿ ಸಾಲಾಗಿ ಕುರ್ಚಿ ಹಾಕ್ರಿ. ಕಾಲಿಲ್ಲದವರು ಹೋಗಿ ಕುರ್ಚಿ ಮೇಲೆ ಕುಂದಿರ್ತಾರೆ. ಬಾಕಿದವ್ರಿಗೆಲ್ಲರಿಗೂ ಇಲ್ಲಿ ನನ್ನ ಮೇಲೆ ಹಾಸಿಗೆ ಹಾಕಿಸ್ರಿ, ಚಂದ ಕುಂದರು, ಬೇಕಾದಷ್ಟು ಕುಂದಿರ್ಲವರು. ಅದನ್ನು ಇದು ನೇಮ, ಇದು ಕುಂದು ಕೊರತೆಗಳನ್ನು ತಿದ್ದುವಂಥ ನಮ್ಮಲ್ಲಿರ್ತದೆ. ಸಮಾಧಾನದಲ್ಲಿ ಮಾತ್ರ ಇದು ನಿಯಮ. ನೀವು ಇದನ್ನು ಮಾಡಿದರೆ ನಾವು ಬರ್ತೇವೆ ಹೋಗ್ತೇವೆ, ಮತ್ತು ನೀವು ಇದನ್ನು ಮಾಡಲಿಲ್ಲ ನಾವು ಇದರ ಸಮೀಪಕ್ಕೆ ಬರಲಿಲ್ಲ. ಇದು ನಮ್ಮ ನೇಮ ಇದು. ಆಮೇಲೆ ನಾವು ಹಿಂದಿನ ಸಾಲನ್ನು ಹೇಳಿದ್ದೇವೆ, ಬೆಂಗಳೂರೊಳಗೂ ಹೇಳಿದ್ದೇವೆ, ಕಲಬುರಗಿಯೊಳಗೂ ಹೇಳಿದ್ದೇವೆ. ಕೆಲವೊಂದು ಕಡೆಗೆ ಆಚರಣೆಗಳು ತರ್ತಾ ಇದ್ದಾರೆ. ಅದನ್ನು ಏನು ತಲೆ ಇದ್ದಂಥ ಹೆಣ್ಣು ಮಕ್ಕಳು ತಾಯಂದಿರು ತಲೆ ಮೇಲೆ ಸೆರಗು ಹಾಕ್ಕೊಳ್ಬೇಕು. ಯಾಕೆ? ಇದು ಹಿಂದೂ ಸಂಸ್ಕೃತಿ, ನಮ್ಮ ಧರ್ಮದ ಸಂಸ್ಕೃತಿ ಇದು. ಇದನ್ನು ತಿಳ್ಕೊಳ್ರಿ ಮೊದಲ. ಬಹಳ ಜನ ಇವತ್ತು ಏನು ಹೇಳ್ತಾರೆ, ಸನಾತನ ಧರ್ಮ ಸನಾತನ ಧರ್ಮ ಸನಾತನ ಧರ್ಮ ಅಂತ ಎಲ್ಲರೂ ಹೇಳ್ತಾರೆ. ಬಹಳ ಜನ ಹೇಳ್ತಾರೆ. ಸನಾತನ ಧರ್ಮ ಅಂದ್ರೆ ಏನು? ಇವು ಸನಾತನ ಧರ್ಮ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಹೇಳಿಬಿಟ್ರು ಸನಾತನ ಧರ್ಮ ಏನು. 7 ಸೂತ್ರಗಳನ್ನು ಹೇಳಿದರು, 7 ಮಾತು ಹೇಳಿದರು. 1 2 3 4 5 6 7. ಯಾವುದು? ಎಲ್ಲರಿಗೂ ಗೊತ್ತೈತಿ. ಸಣ್ಣ ಮಕ್ಕಳು ಮೊದಲು ಮಾಡಿಕೊಂಡು ನೀವು ಹೇಳ್ತೀರಿ ಮಕ್ಕಳಿಗೆ, ಕಳಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ. ಇವ ಸನಾತನ ಧರ್ಮ. ಇದರೊಳಗೆ ಏನೂ ಇಲ್ಲ. ಸನಾತನ ಧರ್ಮ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಉದ್ಬೋಧಕವಾಗಿ ಘೋಷಣೆ ಮಾಡಿದರೆ ಅದು ಸನಾತನ ಧರ್ಮ ಅಲ್ಲ. ಕಳುವು ಮಾಡದೇ ಇರತಕ್ಕಂಥದ್ದು ಸನಾತನ ಧರ್ಮ. ಇದು ಯಾರಿಗೆ ಬೇಡ? ಯಾವ ಜಾತಿಯವರಿಗೆ ಬೇಡ? ಇದು ಯಾವ ಪಕ್ಷದವ್ರಿಗೆ ಬೇಡ? ಎಲ್ಲ ಪಕ್ಷದವ್ರಿಗೂ ಎಲ್ಲ ಜಾತಿಯವ್ರಿಗೂ ಇದು ಬೇಕೇ ಬೇಕು. ಇದು ಸನಾತನ ಧರ್ಮ. ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಉಣಿಯಬೇಡ, ಇದಿರು ಹಳಿಯಲು ಬೇಡ. ಇವು 7 ಸೂತ್ರಗಳನ್ನು ಏನು ಹೇಳಿದರು ಬಸವಣ್ಣವರು, ಅದೇ ಸನಾತನ ಧರ್ಮ ಅಂತಂದು. ಸನಾತನ ಧರ್ಮ ಅಂತಂದರೆ ಏನು ಬೇರೆ ಯಾವುದೂ ಇಲ್ಲ. ಆ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಇನ್ನೂ ಒಂದು ರೀತಿಯಿಂದ ವೇದ ಆಗಮ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಯೋಗಾಸನಗಳನ್ನು ಕಲಿಯಿರಿ. ಇದು ಸನಾತನ ಧರ್ಮ. ಯೋಗಾಸನಗಳನ್ನು ಕಲಿಯೋದರಿಂದ ಏನಾಗ್ತದೆ? ನೀವು ಬರೀ ಯೋಗ ಯೋಗ ಅಂತೀರಿ. ಯೋಗ ಅಲ್ಲ, ಅದು ಯೋಗಾಸನ. ಆಸನ ಅಂದರೆ ಕುಂದಿರುವಂಥ ಪದ್ಧತಿ. ಅದು ಒಂದು ಇದರೊಳಗೆ ಕುಂದಿರುವಂಥ ಪದ್ಧತಿ ಯೋಗಾಸನ ಅಂತಾರೆ. ಯೋಗಾಸನ ಅಂತಂದ್ರೆ ಅದರಲ್ಲಿ ಈಗ ಹೇಳಿದ್ವಲ್ಲ ನಾವು, ಕೆಳಗೆ ಕುಂದಿರುವಂಥ ಪದ್ಧತಿ ಇದನ್ನಿಟ್ಟುಕೊಳ್ರಿ. ಮಂಡೆ ನೋವು, ಮೊಣಕಾಲು ನೋವು ಯಾರಿಗೆ ಇರ್ತದೆ ಅವರು ದಿವಸ 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 ಸ್ವಲ್ಪ 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 ಹೊತ್ತು ಕೆಳಗೆ ಕುಂದಿರುವಂಥದ್ದು. ಅಂದರೆ ನೀವು ಕೆಲವರು ಚಪ್ಪಗಾಲ ಅಂತೀರಿ, ಚಕ್ರ ಮಕ್ಕಳು ಅಂತೀರಿ, ಏನಂತೀರಿ ಅದಕ್ಕೆ?
ಏನಂತೀರಿ? ಚಕ್ಕ ಮಕ್ಕಳು ಅಂತ ಹೇಳ್ತಾರೆ. ಗುಲ್ಬರ್ಗ ಸರಿ ಚಪ್ಪಗಾಲ ಅಂತಾರೆ, ಸೊಲ್ಲಾಪುರ ಚಪ್ಪಗಾಲ ಅಂತಾರೆ. ಅದನ್ನು ಹಾಕೊಂಡು ಕುಂದ್ರೋದ್ರಿಂದ ಮಂಡೆ ನೋವು ಕಡಿಮೆ ಆಗ್ತಾವೆ. ಕುಂದಿರುವಂಥ ಪದ್ಧತಿ ನಮ್ಮ ಹಿಂದಿನವರು ಮಾಡಿದ್ದಿದ್ದು, ನಾವು ಮಾಡಿದ್ದಲ್ಲ. ಯಾರು ಮಾಡ್ಯಾರ? ನಮ್ಮ ಋಷಿಮುನಿಗಳು ಎಷ್ಟೊತ್ತಿದ್ರು, ಅವ್ರಿಗೆ ಬೇಕಾದಷ್ಟು ಇದು ಇರ್ತಿತ್ತು, ಅನುಕೂಲತೆ ಇರ್ತಿತ್ತು, ಮೇಲೆ ಕುಂದಿರ್ಬೇಕು ಅನ್ನೋವಂಥದ್ದು. ಆದ್ರೆ ಅವ್ರು ಹಂಗೆ ಕುಂದಿರ್ಲಿಲ್ಲ, ಯಾವತ್ತೂ ಕೆಳಗೆ ಕುಂದಿರ್ತಿದ್ರು. ಯೋಗಾಸನ ಅನ್ನುವಂಥದ್ದು ಸನಾತನ ಧರ್ಮದ ಮೂಲ ಉದ್ದೇಶ. ಅದೇ ರೀತಿ ಆಯುರ್ವೇದ ಇವತ್ತು ಸ್ವಲ್ಪ ಏನಾದ್ರು ತಲೆನೋವು ಬಂತು ಅಂತ ಏನು ಮಾಡ್ತೀರಿ? ಡಾಕ್ಟರ್ ಹತ್ರ ಹೋಗ್ತೀರಾ? ಇಲ್ಲಿ ಭಾಳ ಜನ ಡಾಕ್ಟರ್ ತಪ್ಪು ತಿಳ್ಕೊಬೇಡ್ರ. ನಮ್ಮ ಎದುರಿಗೆ ಕುಂತಾರೆ ಡಾಕ್ಟರ್ ಇದೆ. ಏನಂತಾರೆ ಅವ್ರು ಡಾಕ್ಟ್ರ್? ಹೋಗಿ ಮೊದಲ ರಕ್ತ ತಪಾಸ್ ಮಾಡ್ತಾರೆ, ಆಮೇಲೆ ಮತ್ತೇನೇನು ಏನೇನು ನೋಡಿದ್ರೆ ನೋಡ್ತಾ ಇದ್ದಾರೆ. ಹೌದಲ್ಲ? ಈಗಾಗಲೇ ಒಂದು ಹೊಸದು ಬಂದಂತಲ್ಲ, ಚಾವ ಸಿನಿಮಾ ನೋಡಿದ್ದೀರಿ? ನೋಡಿಲ್ಲ? ನೋಡಿದರೆ ಏನೈತೆ ಅದ್ರೊಳಗೆ? ನಮ್ಮ ಹಿಂದೂಗಳನ್ನು ವಿಚಿತ್ರ ಹಿಂಸೆಗೊಳಿಸಿ ಅವರು ಇದನ್ನು ಮಾಡ್ತಾರೆ. ಹೌದು? ಅಂದ್ರೆ ನಮ್ಗೆ ಇನ್ನೂ ಬುದ್ಧಿ ಬರುವಲ್ದು ಅಂತಂದ್ರೆ ನಾವೇನು ಮಾಡಬೇಕು? ಒಂದು ಕಾಲಕ್ಕೆ ಅಲ್ಪಸಂಖ್ಯಾತರಾಗಿದ್ದವರು, ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿದ್ದ ಜನರು ಇವತ್ತಿನ ದಿವಸ ಬಹುಸಂಖ್ಯಾತರಾಗಿದ್ದಾರೆ. ಬಹುಸಂಖ್ಯಾತರಾಗಿದ್ದ ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರಾಗಿದ್ದಾರೆ. ಆಗ್ಯಾರ ಇವತ್ತು? ಯಾಕೋ ಯಾರು ಮಾತಾಡ್ತಾರೆ? ಆಗ್ಯಾರ? ಅದಕ್ಕೇನು ಮಾಡಬೇಕು? ಇದಕ್ಕೇನು ಮಾಡಬೇಕು? ಇದಕ್ಕೆ ಪರಿಹಾರ ಏನು? ಅದಕ್ಕೆ ನಾವು ಮೊದಲಿನಿಂದ ಒಂದು 20 ವರ್ಷದಿಂದ ಹೇಳ್ಕೊತ ಬಂದ್ವಿ, 1-2 ಮಕ್ಕಳನ್ನು ಹಡಿಬೇಡ್ರಿ, 4 ಮಕ್ಕಳನ್ನು, ಕನಿಷ್ಠ 4 ಮಕ್ಕಳನ್ನು ಹಡೀವಿ. ಕನ್ನಡದೊಳಗೆ ಒಂದು ಗಾದೆ ಮಾತಾಯ್ತು, ರೊಟ್ಟಿ ಮಾಡೋ ಮುಂದೆ 4 ರೊಟ್ಟಿ ಹೆಚ್ಚಿಗೆ ಬಡಿಬೇಕಂತ, ಮಕ್ಕಳನ್ನ ಹಡಿಬೇಕಾದ್ರೆ 4 ಮಕ್ಕಳನ್ನ ಹೆಚ್ಚಿಗೆ ಹಡಿಬೇಕು ಅಂತ ಕನ್ನಡ ಮಾತಾಡ್ತಿದ್ದೆ. ಯಾಕೆ 4 ಮಕ್ಕಳನ್ನ ಯಾಕೆ ಹಡಿಬೇಕು? ಹೆಚ್ಚಿಗೆ ಹಾಡಿದ್ರೆ ಚಲೋನ? ನಿಮ್ಗೆ ಹೆಚ್ಚಿಗೆ ಆದ್ರೆ ನಮಗೆ ಕೊಟ್ಟರೆ ನಾವು ಜೋಪಾನ ಮಾಡ್ತಿದ್ದೇವೆ, ಸುಳ್ಳಲ್ಲ. ನಿಮ್ಮ ಭರವಸೆ ಕೊಡ್ತೇವೆ ನಾವು. ನಿಮ್ಮ ಮಕ್ಕಳು ಹೆಚ್ಚಾದ್ರೆ ನಮಗೆ ಕೊಟ್ಟರೆ ನಾವು ಜೋಪಾನ ಮಾಡ್ತಿದ್ದೇವೆ, ನಾವು ದಾರಿಗೆ ಹಚ್ತೇವೆ. ಒಂದು ತಂದೆಗೆ, ಒಂದು ತಾಯಿಗೆ, ಎರಡಾದ್ರು 1-2 ನಿಮಗಾಗಲಿ, ಒಂದು ಸಮಾಜಕ್ಕೆ ಅಥವಾ ಧರ್ಮಕ್ಕೆ, ಇನ್ನೊಂದು ದೇಶ ರಕ್ಷಣೆ ಮಾಡೋದಕ್ಕೆ ಸೈನ್ಯಕ್ಕೆ. ಆ ಸೈನ್ಯದೊಳಗೆ ಸೈನಿಕರು ಹಗಲು ರಾತ್ರಿ ಅನ್ನೋದನ್ನೇ ಗಡಿ ರಕ್ಷಣೆಯನ್ನು ಮಾಡ್ತಾ ತಿರುಗಾಡ್ತಾ ಊಟ ನಿದ್ರೆ, ಹೊತ್ತಿ ಸರಿಯಾಗಿ ಊಟ ಇರೋದಿಲ್ಲ ಅವರಿಗೆ, ಹೊತ್ತಿ ಸರಿಯಾಗಿ ನಿದ್ರೆ ಇರೋದಿಲ್ಲ, ಯಾವ ಥರದ ಅನುಕೂಲತೆಗಳು ಇರೋದಿಲ್ಲ. ಅಂಥವರು ಹಗಲು ರಾತ್ರಿ ಕೂಡಿಯೇ ಅವರು ದೇಶ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಅಷ್ಟು ರಕ್ಷಣೆ ಮಾಡ್ತಾರ ಅಂತ ತಿಳ್ಕೊಂಡು ನಾವು ಇವತ್ತು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇವೆ, ಕುಂದಿರ್ತಾ ಇದ್ದೇವೆ, ಊಟ ಮಾಡ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ. ಅವ್ರು ರಕ್ಷಣೆ ಮಾಡಲಿಲ್ಲ, ದೇಶ ರಕ್ಷಣೆ ಗಡಿ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತೈತಿ ಇವತ್ತ? ಅದಕ್ಕೆ ಒಂದು ಸೈನ್ಯಕ್ಕಾಗಿ ನೀವು ಒಂದು ಮಕ್ಕಳನ್ನು ನೀವು ಕೊಡಲೇಬೇಕು. ಈಗ ಹಾಗೆ ಇನ್ನು ಮುಂದೆ ನಾವು ಕೇಳಿದ್ದೆ ಅನ್ನುವಂಥದ್ದು, ನಾವು ಯುವಕರು ಅನ್ನುವಂಥದ್ದು ಏನೈತೆ ಅವ್ರಿಗೆ ನಾವು ಹೇಳ್ತಾ ಇದ್ದಾವೆ,
4 ಮಕ್ಕಳನ್ನು ಕನಿಷ್ಠವಾಗಿ ನೀವು ಹಳೆಯಲೇಬೇಕು. ಒಂದು ನೀವು ಇಟ್ಕೊಳ್ರಿ, ತಂದೆ ತಾಯಿಗೆ 2 ಇಟ್ಕೊಳ್ರಿ, ಒಂದು ಸಮಾಜಕ್ಕೆ ಕೊಡ್ರಿ, ಒಂದು ದೇಶ ರಕ್ಷಣೆ ಮಾಡೋದಕ್ಕೆ ಕೊಡ್ರಿ. ನಾವು ಇದನ್ನು ಮಾಡಲಿಲ್ಲ ಅಂತಂದ್ರೆ ಇನ್ನು ಕೆಲವೇ ದಿವಸಗಳಲ್ಲಿ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಈ ದೇಶ ಬಿಡಿಸಿ ಓಡಿಸುವಂಥ ಕಾಲ ಬಂದೇ ಬರ್ತದೆ. ಇದನ್ನು ನೆನಪಿಟ್ಕೊಂಡು ನಿಮ್ಮನ್ನು ಓಡಿಸ್ತಾರಲ್ಲ, ನಿಮ್ಮನ್ನು ಬಿಡೋದಲ್ಲ. ಈಗ ನಾವು ಹೇಳುವಂಥ ಮಾತು, ಭಾಷಣಗಳು ಯಾವುದೇ ಒಂದು ಧರ್ಮಕ್ಕೆ ಇದು ಮಾಡ್ತೈತಿ ಅಂತಂದು ಅಲ್ಲ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಹಿಂದೂ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಹಿಂದೂ ಧರ್ಮ ನಾವು ರಕ್ಷಣೆ ಹೇಗೆ ಮಾಡ್ಕೋಬೇಕು, ಇವತ್ತು ಹಿಂದೂ ಧರ್ಮವನ್ನು, ಹಿಂದೂ ದೇಶವನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಅದರಂತೆ ನೀವು ಕಾರ್ಯಪ್ರವೃತ್ತರಾಗಬೇಕು. ಇದನ್ನು ಬಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತು ಶಾಲೆಯೊಳಗೆ ಮಕ್ಕಳಿಗೆ ಶಾಲಾ ಮಾಸ್ತರು ಏನು ಕಲಿಸ್ತಾರಪ್ಪ, ಅವರೇನು ಹಿಂದೆ ಬರೆದಿಟ್ಟಾರ ಅದನ್ನು ಅಷ್ಟೇ ನಮಗೆ ತೋರಿಸ್ತಾರೆ. ಆದರೆ ನಮ್ಮ ದೇಶದಲ್ಲಿ ಎಂತೆಂಥ ಮೇಧಾವಿಗಳಾಗಿದ್ದರು ಅನ್ನುವಂಥದ್ದನ್ನು ಹೇಳಿದ್ರು. ಈಗ ಅಂಥವ್ರನ್ನ ಯಾರನ್ನು ತೋರಿಸೋದು? ಝಾನ್ಸಿ ಲಕ್ಷ್ಮೀಬಾಯಿ ಎಷ್ಟು ಜನರಿಗೆ ಗೊತ್ತೈತಿ? ಆ ತಾಯಿ ಎಷ್ಟು ಇದನ್ನು ಮಾಡಿದ್ರು. ಕಿತ್ತೂರು ಚೆನ್ನಮ್ಮ ಎಷ್ಟು ಇದನ್ನು ಮಾಡಿದ್ರು, ಎಷ್ಟು ಹೋರಾಡಿದ್ರು. ಅಲ್ಲ, ಬೆಳವಡಿ ಮಲ್ಲಮ್ಮ ಈ ಹೆಣ್ಮಕ್ಕಳೆಲ್ಲ ಎಷ್ಟು ಇದನ್ನು ಮಾಡಿದ್ರು. ಇದರ ಬಗ್ಗೆ ನಮಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅವರು ಎಂಥ ಕೆಲಸ ಮಾಡಿದ್ರು. ನಮ್ಮಲ್ಲಿ ಅಂಥವರು ಹೆಂಗೆ ಶಿವಾಜಿ ಮಹಾರಾಜರು ಹೆಂಗಿದ್ರು, ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೆಂಗಿದ್ರು, ಅವರೆಲ್ಲ ಎಂಥ ಕೆಲಸ ಮಾಡಿದ್ರು. ಅವರು ಇತಿಹಾಸ ಅನ್ನುವಂಥದ್ದು ಇವತ್ತು ಹೋಗಲಿ. ಬಹಳ ಜನ ಅಲೆಕ್ಸಾಂಡ್ರ್ ಬಂದ, ಇಡೀ ಜಗತ್ತನ್ನು ಗೆದ್ದಬೇಕು ಅಂತ ಗೆದ್ದ ಹೋದ ಅಂತಂದ್ರೆ ಅಲೆಕ್ಸಾಂಡ್ರಿಗೆ ಭಾರತಕ್ಕೆ ಬಂದು ಭಾರತವನ್ನು ಎಂದೂ ಗೆಲ್ಲಲಿಲ್ಲ ಅಂತ. ಭಾರತದ ಗಡಿಯೊಳಗೆ ಬಂದ, ಅವನಲ್ಲಿ ಎಲ್ಲ ಸೈನ್ಯ ಇತ್ತು, ಆದರೆ ಎಲ್ಲ ಅನುಕೂಲತೆ ಇತ್ತು. ಪುರೂರವ ಅನ್ನುವಂಥ ಮಹಾರಾಜ ಅಲೆಕ್ಸಾಂಡರ್ನನ್ನು ಸೋಲಿಸಿದ. ಯುದ್ಧ ನಡೀತು. ಯುದ್ಧದೊಳಗೆ ಅವರು ಸೋತ. ಯಾರು? ಅಲೆಕ್ಸಾಂಡರ್. ಆದರೆ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಏನೈತಿ? ಅಲೆಕ್ಸಾಂಡರ್ ಬಂದ, ಭಾರತಕ್ಕೆ ಹೋದ. ಅವರು ಅದನ್ನು ಬರೆದರು. ಇವರು ಇದನ್ನು ಮಕ್ಕಳಿಗೆ ಇದನ್ನೇ ಹೇಳಿದರು. ಏನು ನೈಜ ಸಂಗತಿ ಏನೈತಿ, ನಿಜ ಸಂಗತಿ ಏನೈತಿ, ಸತ್ಯ ಸಂಗತಿ ಏನೈತಿ, ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡುವಂಥ ಕೆಲಸ ನಮ್ಮ ತಾಯಿ ತಂದೆಗಳು ಮಾಡಬೇಕು. ಮೊದಲು ಮಾಸ್ತರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಸ್ತರ್ ಪುಸ್ತಕದಾಗ ಇದ್ದಿದ್ದಷ್ಟೇ ಹೇಳ್ತಾರೆ. ಆದರೆ ಪುಸ್ತಕದಾಗ ಇರೋದು ಬೇರೆ, ಅದು ನಡೆದಿರೋದು ಬೇರೆ. ಈ ರೀತಿ ಬಹಳ ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಬಹಳ ಅದಾವ. ಇದನ್ನು ತಿದ್ದುಕೊಳ್ಳೋದೇ ನಮ್ಮ ಸನಾತನ ಧರ್ಮದ ಪದ್ಧತಿ. ಬಸವಾದಿ ಪ್ರಮುಖರು ಏನು ಮಾಡಿದರು? ಇವತ್ತು ಏನೇನೋ ಹೊಸ ಸಮಸ್ಯೆಗಳನ್ನು ಹುಟ್ಟಿಸ್ತಾ ಇದ್ದಾರೆ. ಸಮಸ್ಯೆಗಳನ್ನು ಹುಟ್ಟಿಸೋದು ಕಾರಣ ಇಷ್ಟೇ. ನೀವು ತಿಳಿಯೋಂಗೆ ಹೇಳಬೇಕು ಅಂತಂದ್ರೆ ಒಂದು ಮಾತು ನಾವು ಹೇಳ್ತೇವೆ. ಇವತ್ತು ನಮ್ಮ ಹೆಸರು ಪೇಪರ್ನೊಳಗೆ ಬರ್ತಿತ್ತು, ಟಿ ವಿ ಒಳಗೆ ಬರ್ತಿತ್ತು, ರೇಡಿಯೋದೊಳಗೆ ಬರ್ತೈತಿ, ಮತ್ತು ಇನ್ನು ಇತರ ಯಾವುದೇ ಇದ್ರೊಳಗೆ ಬರ್ತೈತಿ ಅಂದ್ರೆ ನಾನು ನಮ್ಮ ಅಪ್ಪಗ ಹುಟ್ಟಿಲ್ಲ. ಹೌದ್ರೆ? ಇಷ್ಟು ಮನುಷ್ಯನ ಮನಸ್ಸು ತಯಾರಾಗಿ ಹೆಸರು ಬರ್ತಿತ್ತು ಅಂತಂದ್ರೆ ನಾವು ಏನು ಮಾಡೋದಕ್ಕಾದ್ರೂ ತಯಾರಿದ್ದೀವಿ. ನಾವು ಹೊತ್ತು ಹಿಂಗಾಗಬಾರದು, ನಾವೇನಿದ್ದೇವೆ ಅದೇ ಆಗಬೇಕು. ನಮ್ಮ ಧರ್ಮ ಏನೈತಿ, ನಮ್ಮ ಹಿಂದೂ ಧರ್ಮ ಏನೈತಿ,
ಹಿಂದೂ ಸಂಸ್ಕೃತಿ ಏನೈತಿ, ಹಿಂದೂ ಸಂಸ್ಕೃತಿಯನ್ನು ನಾವೆಂದೂ ಬಿಡಬಾರ್ದು, ನಾವೆಂದೂ ಅದನ್ನು ಅಲ್ಲಗಳೆಯಬಾರದು. ಎಲ್ಲೇ ಹೋದರೂ ಹಿಂದೂ ಸಂಸ್ಕೃತಿ ಬಗ್ಗೆ ಏನಾದರೂ ಅನಾಚಾರ ನಡೀತಾ ಇತ್ತು, ಅಲ್ಲದ ರೀತಿಯೊಳಗೆ ನಡೀತಾ ಇತ್ತು ಅಂತಂದ್ರೆ ಅದಕ್ಕೆ ನಾವೆಲ್ಲ ಒಂದಾಗಿ ಹೋರಾಡಬೇಕು. ಯಾಕೆ ಚಪ್ಪಾಳೆ ಹೊಡೆದ್ರಿ? ಎಲ್ಲರೂ ಎಲ್ಲರೂ ಒಂದಾಗಿ ಹೋರಾಡಬೇಕು ಅನ್ನೋದಕ್ಕೆ ಚಪ್ಪಾಳೆ ಹಿಂದೂ ಧರ್ಮದ ಬಗ್ಗೆ ಎಲ್ಲೇ ಏನೇ ನಡೆದರೆ ಸ್ವಲ್ಪ ನಾವೆಲ್ಲರೂ ಒಂದಾಗಿ ಹೋರಾಡಬೇಕು. ಅನ್ಯ ಧರ್ಮದಲ್ಲಿ ನೋಡ್ರಿ ಎಷ್ಟು ಒಂದಾಗಿ ಸ್ವಲ್ಪ ಏನಾರ ಆಯ್ತು ಅಂತಂದ್ರೆ ಅವರೆಲ್ಲರೂ ಒಂದಾಗಿರ್ತಾರೆ. ಒಂದಾಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ನಮ್ಮಲ್ಲಿ ಅವ್ರವ್ರು ಮಾಡ್ಕೊಳ್ತಾರೆ, ಹೋಗಬಾರ್ದು. ಈ ಭಾವನೆ ನಮ್ಮಲ್ಲಿ ಬರಬಾರ್ದು. ಯಾಕಪ್ಪ ಏನು ನಡೆಯುತ್ತೆ, ಇದನ್ನು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿರಿ, ಸಮಾಧಾನ ಬೇಕು. ಅವರು ತಿಳಿಸಿ ಹೇಳಿದ್ರು ಅದನ್ನು ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಸನಾತನ ಧರ್ಮ. ಸುಮ್ಮನೆ ಸನಾತನ ಧರ್ಮ ಅಂತ ಬಾಯಿಂದ ಹೇಳ್ಕೊಟ್ಟು ಅದು ಏನು ಉಪಯೋಗ ಆಗೋದಿಲ್ಲ. ಅದಕ್ಕೆ ಹೇಳಿದರೆ ನಾವು ಏನು 7 ಸೂತ್ರಗಳು 7 ಸೂತ್ರಗಳು 7 ಸೂತ್ರಗಳು ಸಪ್ತ ಸೂತ್ರಗಳನ್ನ ಅದು ಜಗದೀಶ್ ಚಂದ್ರ ಬೋಸ್ ಕಥೆ ಹೇಳಿದ್ವಲ್ಲ. ಜಗದೀಶ್ ಚಂದ್ರ ಬೋಸ್ರು ಅಭ್ಯಾಸ ಆಯುರ್ವೇದ ಅನ್ನುವಂಥದ್ದು ಹಾಗೆ ರೋಗದ ಮೂಲವನ್ನು ಕಂಡುಹಿಡಿತಾರೆ. ಇದು ಹಿಂಗಾಗಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಕಂಡುಹಿಡಿತಾರೆ. ಆಯುರ್ವೇದ ವೈದ್ಯರು ಕಂಡು ಹಿಡಿದು ಆ ಮೂಲ ಏನೈತೆ ಅದಕ್ಕೆ ಔಷಧ ಕೊಡ್ತಾರೆ. ಆ ಔಷಧ ಕೊಟ್ಟ ನಂತರ ಅದು ಬೇರಿಗೆ ಹೋಗಿ ಮುಟ್ಟಬೇಕಲ್ಲ, ಅದಕ್ಕೆ ಸಮಯ ಹಿಡಿತದೆ. ಆ ರೋಗದ ಮೂಲಕ ಬೇರಿಗೆ ಔಷಧ ಹೋಗಿ ಮುಟ್ಟಬೇಕಾದ್ರೆ ಸಮಯ ಬಹಳ ತಗೊಳ್ತದೆ. ಸಮಯ ಬಹಳ ತಗೊಂತು ಅಂತಂದ್ರೆ ರೋಗಿಗಳಾದವ್ರು ಏನು ಮಾಡ್ತಾರೆ, ಹೇಗೆ ಡಾಕ್ಟರ್ ಚಲೋ ಇರ್ಬೇಕು ಮುಟ್ಟಬೇಕು. ಕೊನೆಯಲ್ಲಿ ಅಲೋಪತಿ ಡಾಕ್ಟರ್ಗಳು ಅವರು ಒಂದು ಇಂಜೆಕ್ಷನ್ ಇದನ್ನು ಕೊಡ್ತಾರೆ, ತಕ್ಷಣ ಕಡಿಮೆ ಆತಂದರೆ ಭಾಳ ಚೆನ್ನಾಗಿದೆ ಡಾಕ್ಟರ್. ಮತ್ತೆ 2 ದಿವಸಕ್ಕೆ ಮತ್ತೆ ಬರಬೇಕು, ಮತ್ತೆ ಡಾಕ್ಟರ್ ಹತ್ರ ಹೋಗೋದು. ಹಿಂಗೆ ಆಯುರ್ವೇದ ಅನ್ನೋದು ಹಾಗೆಲ್ಲ ರೋಗದ ಮೂಲವನ್ನು ಕಿತ್ತೊಗಿತದೆ ಆಯುರ್ವೇದ. ಅದಕ್ಕೆ ಯೋಗಾಸನ, ಆಯುರ್ವೇದ, ಈ ಸನಾತನ ಧರ್ಮದ 3 ತತ್ವಗಳು ಇವುಗಳನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಯೋಗಾಸನ ಹಾಕಕ್ಕೆ ನಾವು ತಯಾರಿಲ್ಲ. ಈಗೀಗ ಹೆಚ್ಚಿದ ಮಾಡ್ಬೇಕು ಬೇಡ್ರಿ. ಯಾವುದು ಜೂನ್ 21ನೇ ತಾರೀಕಿನ ದಿವಸ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗದ ದಿನ ಅಲ್ಲ, ಯೋಗಾಸನದ ದಿನ ಅಂತಂದ್ರೆ ಅವತ್ತೆಲ್ಲರೂ ಇದನ್ನು ಮಾಡ್ತಾರೆ. ಅದೊಂದು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ ನಮ್ಮ ಪ್ರಧಾನಿಯವರು. ಹಿಂಗೆ ಪ್ರತಿಯೊಂದು ದಿವಸ ನಿಮ್ಮ ಮನೆಯಲ್ಲೇ ನೀವು ಯೋಗಾಸನ ಮಾಡಿದರೆ ನಿಮಗೆ ಯಾವ ರೋಗಗಳು ಬರೋದಿಲ್ಲ. ಆದರೆ ಇವತ್ತು ನಮಗೂ ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ಅದಕ್ಕೆ ನಾವು ಬರ್ಕೊಳ್ಳಿಲ್ಲ. ನಿಮಗೆ ಯಾಕೆ ಬಂತಂತ ನೀವು ಅನ್ಬೋದು. ಅದು ವಯಸ್ಸಿಗೆ ತಕ್ಕಂತೆ ಬರ್ತಕ್ಕಂಥ ಬಂದತಿ ಇದನ್ನು ಮಾಡೋದು. ಇದನ್ನು ನಾವು ತಿಳ್ಕೊಳ್ಬೇಕು. ಈಗಾಗಲೇ ಹೊತ್ತು ಎಷ್ಟಾಗೈತಿ? ಎಷ್ಟಾಯ್ತು ರೀ? 1:20 ಅಂತಂದ್ರೆ ಯಾವ ಟೈಮ್ ಇದು? ಊಟ ಮಾಡೋ ಹೊತ್ತು ಅಂತಂದಾಗ ಮನಸ್ಸೆಲ್ಲ ಆ ಕಡೆ ಹೋಗ್ತಾ ಇದ್ದೀಗ. ಅದರಿಂದ ನಾವು ಬಹಳ ಇದನ್ನು ಮಾಡೋದಿಲ್ಲ. ಸನಾತನ ಧರ್ಮ ಅನ್ನೋವಂಥದ್ದು ಏನು ತಿಳ್ಕೊಳ್ರಿ.
ಅದರಂತೆ ನಾವು ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ಇವತ್ತು ಬಹಳಷ್ಟು ಜನ ಮೇಧಾವಿಗಳಿದ್ದಾರೆ. ನಮ್ಮ ಭಾರತದಲ್ಲೇ ಬಹಳಷ್ಟು ಜನ ಮೇಧಾವಿಗಳಿದ್ದಾರೆ. ಆದರೆ ಅವರನ್ನು ಗುರುತಿಸುವಂಥ, ಅವರನ್ನು ಕಂಡುಕೊಳ್ಳುವಂಥ ಬುದ್ಧಿಶಕ್ತಿ ನಮಗಿಲ್ಲ. ಈ ಸರ್ವೇ ಸಾಮಾನ್ಯವಾಗಿ ಯಾವ ಮಕ್ಕಳನ್ನ ಕೇಳಿ ರೇಡಿಯೋ ಕಂಡು ಹಿಡಿದ್ರೆ ಯಾರಪ್ಪ? ಅವ್ರು ಓದೋ ಮುಂದೆ ದೊಡ್ಡ ಇವತ್ತು ನಿಮ್ಮ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಅದು ಚಲೋ ಐತಿ, ಇದು ಚಲೋ ಐತೆ, ಅದು ಚಲೋ ಐತಿ ಅಂತ ಎಡಪಕ್ಕದೊಳಗೆ ಎಡಗಡೆ ಭಾಗದೊಳಗೆ ಮೀನುಗಾರ ಮಗ ಓದ್ತಿದ್ದ. ಯಾರೋ ಜಗದೀಶ್ ಚಂದ್ರ ಬೋಸ್ ಹೇಳ್ತಾರೆ, ನಾನು ಎಡಗಡೆಗೆ ಮೀನುಗಾರ ಮಗ ಕುಂದಿರ್ತಿದ್ದ, ಓದ್ತಿದ್ದ. ಬಲಗಡೆ ಭಾಗದಲ್ಲಿ ಸಾಮಾನ್ಯ ಒಬ್ಬ ಡ್ರೈವರ್ ಮಗ ಕುಂತು ಓದ್ತಿದ್ದ. ನಾವು ಹಿಂಗೆ 3 ಜನ ಕುಂತು ಗಂಟೆಗೆ ಮಲಗ್ತೀವಿ. 10 ಗಂಟೆಗೆ 12 ತನಕ ಏನು ಮಾಡ್ತೀರಿ? ಈ ಹಿಡ್ಕೊಂಡಿರಲಿಲ್ಲ ಎಷ್ಟೋ ಜನ ಕೈಯಾಗ ಮೊಬೈಲ್ ಹಿಡ್ಕೊಂಡು ಆಟ ಆಡ್ಕೊಂತ ಕೈಬಿಡ್ತೀವಿ. ಮೊಬೈಲ್ ಹಿಡಿದು ಎಲ್ಲ ಇದನ್ನು ಮಾಡ್ತೀರಿ. ಮೊಬೈಲ್ ಕಂಡು ಹಿಡಿದಾಗ ಯಾರು ಮಾಡೋದು ಗೊತ್ತಿಲ್ಲ. ಜಗದೀಶ್ ಚಂದ್ರ ಬೋಸ್ ಇದನ್ನು ನೆನಪಿಟ್ಕೊಳ್ಳಿ. ಎಕನಾಮಿಕ್ಸ್, ನಮ್ಮ ದೇಶದೊಳಗೆ ಎಕನಾಮಿಕ್ಸನ್ನು ಯಾವುದನ್ನು ಇದನ್ನು ಮಾಡ್ತಾ ಇದ್ದೇವೆ ನಾವು? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರಿ ಅಂತಂದ್ರೆ, ಬೆಳಗಿನ ಜಾವ ಬೇಗ ಎದ್ರಿ ಅಂತಂದ್ರೆ ಅದರಿಂದ ಮನಸ್ಸಿಗೂ ಶಾಂತಿ ಇರ್ತೈತಿ, ಶರೀರಕ್ಕೂ ಸಮಾಧಾನ. ಇದನ್ನು ರೂಢಿ ಮಾಡ್ಕೊಳ್ಬೇಕು. ಇವು ಸನಾತನ ಧರ್ಮ. ಇವನ್ನ ಬಿಟ್ಟು ನಾವು ಏನೇನೋ ಮಾಡ್ತಾ ಇದ್ದೇವೆ, ಎಲ್ಲೆಲ್ಲೋ ಹೋಗ್ತಾ ಇದ್ದೇವೆ, ಏನೇನೋ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಏಳುವುದು, ಬೇಗ ಮಲಗುವುದು, ಬೇಗ ಏಳುವುದು. ಸುಮ್ಮನೆ ಬೇಡ. ಅದಕ್ಕೆ ಇಂಗ್ಲೀಷ್ನೊಳಗೆ ಒಂದು ಗಾಡಿ ಮಾತು ಹೇಳ್ತಾರಲ್ಲ, ಏನಲ್ಲ ಹೇಳಿ, ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್. ಮುಂದೆ ಹಿಂಗೆಂದು ಬರ್ತಾ ಇಲ್ಲ. ಯಾಕ? ಶ್ರೀರಾಮಚಂದ್ರನ ಲಗ್ನ, ದ್ರೌಪದಿಯ ಲಗ್ನ, ಅವರ ಪಟ್ಟಾಭಿಷೇಕ, ಅವನ್ನೆಲ್ಲ ಎಲ್ಲ ಋಷಿಮುನಿಗಳು ನೋಡಿ ಒಳ್ಳೆ ಮುಹೂರ್ತ ನೋಡಿ ಮಾಡಿದ್ರಿಲ್ಲ? ಶ್ರೀರಾಮಚಂದ್ರನ ಲಗ್ನ ಆಗಿದ್ದಾರೆ ಗೊತ್ತೈತೆ. ಎಲ್ಲ ಋಷಿಮುನಿಗಳ ನೋಡಿ ಮಾಡಿದ್ರೆ ಇಲ್ಲ? ಮಾಡಿದ್ರು ಕೂಡ ಮುಂದೇನಾಯ್ತು? ಗಂಡೊಂದು ಕಡೆಗೆ, ಹೆಣ್ಣೊಂದು ಕಡೆಗೆ, ಮಕ್ಕಳೊಂದು ಕಡೆಗೆ ಆಯ್ತು. ಇಲ್ಲ ದ್ರೌಪದಿ ಲಗ್ನ ಮಾಡ್ಬೇಕಾದ್ರೆ ಹಿಂಗಾಗಿತ್ತ? ಅದು ಏನಾಯ್ತು? ಮಹಾಯುದ್ಧನ ಆಯ್ತು. ಯಾಕಾಯ್ತು? ಅದಕ್ಕೆ ನಮ್ಮ ಶರಣರು ಹೇಳಿದ್ರು. ಏನಂತ ಹೇಳಿದ್ರು? ನಾಳೆ ಬಪ್ಪುದ ನಮಗಿಂದೇ ಬರಲಿ, ಇಂದು ಬಪ್ಪುದ ನಮಗೆಲ್ಲೇ ಈಗಲೇ ಬರಲಿ, ಜಾತಸ್ಯ ಮರಣಂ ಧ್ರುವಂ. ಮುಂದೇನು ಹೇಳಿದರು? ಇದನ್ನು ಬಸವಣ್ಣವರು ಹೇಳಿದರು ಅಂತ ತಿಳ್ಕೊಂಡು ಬಹಳಷ್ಟು ಜನ ಮನೆಯ ಸಮಸ್ಯೆ ತೆಗೆದುಕೊಂಡು ಬಂದಿರ್ತಾರೆ. ಇದನ್ನು ಎಷ್ಟೋ ಸರಿ ನಿಮಗೆ ಹೇಳಿದ್ದೇವೆ. ಹೇಳಿದ್ರೂ ಕೂಡ ಅದನ್ನು ಆಚರಣೆ ತರೋದಿಲ್ಲ. ನೀವು ಹಿಂಗೆ ಹೇಳ್ತಾರೆ ಬಿಡು, ಗುರುಗಳು ಸ್ವಾಮಿಗಳು ಹಿಂಗೆ ಹೇಳ್ತಾರೆ ಅಂತ ತಿಳ್ಕೊಂಡು ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಟ್ಟು ಹೋಗ್ಬಿಟ್ಟು ಹಂಗೆ ಮಾಡಬೇಡ್ರಿ. ನೀವು ಅಡುಗೆ ಮಾಡುವಾಗ, ಊಟ ಮಾಡುವಾಗ ಯಾವ ವಿಚಾರವನ್ನು, ಯಾವ ಮನಸ್ಸಿನೊಳಗೆ ಅಥವಾ ತಲೆಯಲ್ಲಿ ಯಾವ ವಿಚಾರ ಇಟ್ಟುಕೊಂಡು ನೀವು ಮಾಡ್ತೀರೋ ಅದನ್ನು ಉಂಡವರಿಗೆ ಅದೇ ಭಾವನೆಗಳು ಬರ್ತಾವೆ. ಅದನ್ನು ಉಂಡವರಿಗೆ ಅದೇ ಭಾವನೆಗಳು ಬಂದು ಅದರಂತೆ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಊಟ ಮಾಡುವಾಗ ಟಿ ವಿ ನೋಡ್ಕೊತ ಊಟ ಮಾಡ್ತೀರಾ?
ಅಲ್ಲಿ ಹೊಡೆದಾಟ ಬಡದಾಟ ಏನನ್ನು ನಡೆದಿರ್ತೈತೆ. ನೀವು ಊಟ ಮಾಡಿದ್ದು ಹಂಗೆ ರಕ್ತ ಆಗ್ತೈತೆ, ರಕ್ತ ಆಗಿ ನಿಮ್ಮಲ್ಲಿ ಜಗಳ ಶುರು. ಅದಕ್ಕೆ ಊಟ ಮಾಡುವಾಗ, ಅಡುಗೆ ಮಾಡುವಾಗ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ರಿ. ತಲೆಯಲ್ಲಿ ಯಾವ ವಿಚಾರನೂ ಇಟ್ಕೋಬೇಡ್ರಿ. ನಿಮ್ಮ ಗುರುಗಳು ನಿಮ್ಮ ನಾಮಸ್ಮರಣೆ ಮಾಡ್ಕೊತಾ ಇರಿ, ಅಥವಾ ನಿಮ್ಮ ದೇವರ ನಾಮಸ್ಮರಣೆ ಮಾಡ್ಕೊತಾ ಇರಿ. ಮಾಡ್ಕೊತ ನೀವು ಮಾಡಿದ್ರಿ ಅಂತಂದ್ರೆ, ನಿಮ್ಮ ಮನಸ್ಸು ಶಾಂತವಾಗಿತ್ತು ಅಂತಂದ್ರೆ ಅದನ್ನು ಉಂಡವರಿಗೆ ಅದೇ ರೀತಿ ಭಾವನೆ ಬರ್ತದೆ. ಇದನ್ನು ಬಿಟ್ಟು ನೀವು ಟಿ ವಿ ನೋಡ್ಕೊತ, ಮೊಬೈಲ್ನ ಮಾತಾಡ್ಕೊತ, ಪೇಪರ್ನ ಓದ್ಕೊತ ಅವ್ರಿಗೆ ಹಂಗಾತು ಇವ್ರಿಗೆ ಹಂಗಾತು ಅದಾತು ಇದಾತು ಅಂದ್ಕೊಂತ ನೀವು ಮಾಡಿದ್ರಿ ಅಂತಂದ್ರೆ ಮನ್ಯಾಗ ಜಗಳ ಶುರು ಮಾಡ್ತಾರೆ. ಅದು ನಿಮ್ಮ ಕೈಯಾಗೈತಿ. ಚಲೋ ಮಾಡ್ಕೊಳ್ಳೋದು ಕೆಟ್ಟದ್ದು ಮಾಡ್ಕೊಳ್ಳೋದು ನಿಮ್ಮ ಕೈಯಾಗೈತಿ. ಆದ್ದರಿಂದ ಇವೆಲ್ಲ ಸನಾತನ ಧರ್ಮನ. ಇದನ್ನು ಬಿಟ್ಟು ನಾವು ಏನೇನೋ ಹುಡುಕೊಂತ ಹೋಗ್ತೇವೆ. ಸನಾತನ ಧರ್ಮ ಅಲ್ಲೈತಿ, ಇಲ್ಲೈತಿ, ಹಂಗೈತಿ, ಹಿಂಗೈತಿ ತಿಳ್ಕೊಂಡ್ರೆ ಆ ರೀತಿ ಮಾಡೋದಿಲ್ಲ. ಹೊಸ ವರ್ಷ ಅಂದ್ರೆ ವಿಶ್ವಾವಸುನಾಮ ಸಂವತ್ಸರ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ, ಇದು ಹಿರಿಯ ಮಗನಾಗಬೇಕಾದವನು ಕಿರಿಯ ಮಗನಾಗಿದ್ದಾನೆ. 76ನೇ ಇಸ್ವಿಯೊಳಗೆ ನಮ್ಮ ಹೇಳ್ತಾ ಸನಾತನ ಧರ್ಮವನ್ನು ಬಿಡಬೇಡ್ರಿ ಅಂತ ನಿಮಗೆ ಮತ್ತೊಮ್ಮೆ ನಿಮಗೆ ಸೂಚನೆ ತಂದು ನಮ್ಮ ಮಾತನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ.